ನಮಸ್ಕಾರ ಫ್ರೆಂಡ್ಸ್. ನಾನು ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ, ನಾನು ಇವತ್ತು ಫೇಸ್ಬುಕ್ಕಲ್ಲಿ ವೀಡಿಯೋಸ್ ನೋಡ್ತಿದ್ದೆ. ಆ ವೀಡಿಯೋಸ್ ನೋಡಬೇಕಾದ್ರೆ ಅವರು ಬೆಂಗಳೂರಲ್ಲಿ ಫ್ಯಾಮಿಲಿ ಇರೋದು, ಗಂಡ ಹೆಂಡ್ತಿ ಮಗು ಹೆಣ್ಣು ಪಾಪು ಇರೋದು ಅವ್ರಿಗೇನೋ ಅಂದರೆ ಗಂಡ ಹೆಂಡ್ತಿ ಅಂದಮೇಲೆ ಕಾಮನಾಗಿ ಜಗಳ ಬಂದೇ ಬರುತ್ತೆ. ಅವ್ರನ್ನ ಜಗಳ ಆಡ್ಕೊಂಡಿದ್ದಾರೆ. ಆ ಜಗಳ ಆಡ್ಕೊಂಡ್ಮೇಲೆ ಗಂಡ ಹೊರಗಡೆ ಹೋಗಿದ್ದಾರೆ. ಹಾಗೆ ಇವ್ರೇನು ಮಾಡಿದ್ದಾರೆ ಅಂದರೆ, ಪಾಪು 7 ವರ್ಷದ್ದು ಹೆಣ್ಣು ಪಾಪು, ಆ ಪಾಪುನ ಮನೆ ಒಳಗಡೆ ಲಾಕ್ ಮಾಡ್ಕೊಬಿಟ್ಟು, ಬೀಗ ಲಾಕ್ ಮಾಡಿಕೊಟ್ಟು ಒಳಗಡೆಯಿಂದ ಲಾಕ್ ಮಾಡಿಬಿಟ್ಟು ಗ್ಯಾಸ್ನ ಲೀಕ್ ಮಾಡ್ಕೊಂಡಿದ್ದಾರೆ. ಸಿಲಿಂಡರಿಗೆ ಗ್ಯಾಸ್ ಲೀಕ್ ಮಾಡಿದ್ದಾರೆ. ಅಷ್ಟರಲ್ಲಿ ಅವ್ರ ಗಂಡ ಬಂದು ಗೊತ್ತಾಗಿ ಅವರು ಹೋಗಿ ಸ್ಟೇಷನಿಂದ ಪೊಲೀಸ್ನವ್ರು ಕರ್ಕೊಬಂದಿದ್ದಾರೆ. ಬಟ್ ಅವ್ರು ಡೋರ್ ಓಪನ್ ಮಾಡ್ತಿಲ್ಲ, ಒಳಗಡೆಯಿಂದ ಡೋರ್ ಓಪನ್ ಮಾಡ್ತಿಲ್ಲ. ಆಗ ಪೊಲೀಸವ್ರು ಸೇರ್ಕೊಬಿಟ್ಟು ಡೋರ್ನ ಓಪನ್ ಮಾಡಿ ಒಳಗಡೆ ಹೋಗಿದ್ದಾರೆ. ಬಟ್ ಅವರು ಬೆಂಕಿ ಬಟ್ನ ಆಲ್ರೆಡಿ ಕೈಯಲ್ಲಿ ಇಟ್ಕೊಂಡಿದ್ದಾರೆ. ಬೆಂಕಿ ಬಟ್ನ ಕಡ್ಡಿನ ಗೀರಬೇಕು, ಅಷ್ಟರಲ್ಲಿ ಪೊಲೀಸ್ನವರು ಕೈ ಇಟ್ಕೊಬಿಟ್ಟಿದ್ದಾರೆ. ಆ ಪಾಪು ಸಮೇತ 7 ವರ್ಷದ ಹೆಣ್ಣು ಪಾಪು ಸಮೇತ ಸೂಸೈಡ್ ಮಾಡ್ಕೊಳಕ್ಕೆ ಹೋಗಿದ್ದಾರೆ. ಅದೃಷ್ಟ ಏನಂದರೆ ಅಷ್ಟರಲ್ಲಿ ಪೊಲೀಸ್ನವ್ರು ತಡೆದಿದ್ದಾರೆ. ಅದು ಎಷ್ಟು ಇಲ್ಲ ಅಂದಿದ್ರೆ ಅವರು ಸುಟ್ಟು ಭಸ್ಮ ಆಗಿಬಿಡೋರು ಅನಿಸುತ್ತೆ. ಹೋಗಿ ತಡೆದಿದ್ದಾರೆ. ಆಮೇಲೆ ಆಚೆ ಬಂದ್ರೂ ಅವರು ಗ್ಯಾಸ್ ಆಫ್ ಮಾಡೋಕ್ಕೆ ಬಿಡ್ತಿಲ್ಲ, ಗಲಾಟೆ ಮಾಡ್ತಿದ್ದಾರೆ ನಾನು ಸಾಯಬೇಕು ಅಂತ. ಏನೋ ಡೋರು ಕ್ಲೋಸ್ ಮಾಡೋಕ್ಕೆ ಬಿಡ್ತಿಲ್ಲ. ಡೋರ್ ಕ್ಲೋಸ್ ಮಾಡಿದ್ದಾರಲ್ಲ, ಓಪನ್ ಮಾಡಿಬಿಟ್ಟು ಗ್ಯಾಸ್ ಲೀಕ್ ಆಗಿದೆಯಲ್ಲ, ಸ್ವಿಚ್ಚೆಲ್ಲ ಆಫ್ ಮಾಡಿ ಸಿಲಿಂಡರ್ ಅಂತ ನೋಡಿ ಆಫ್ ಮಾಡೋಕ್ಕೆ ಹೋಗ್ತಿದ್ದಾರೆ. ಬಟ್ ಅವ್ರನ್ನ ಬಿಡ್ತಿಲ್ಲ. ಅವರು ಡೋರಿಂದ ಮುಂದೆ ಇದ್ದಾರೆ. ಆಮೇಲೆ ಅವ್ರನ್ನ ಕೈ ಹಿಡ್ಬಿಟ್ಟು ಎಳ್ಕೊಬಂದ್ಬಿಟ್ಟು ಲೇಡಿ ಪೊಲೀಸು ಎಳ್ಕೊಬಂದು ಅವ್ರ ಮನೆಯವರೊಬ್ಬರು ಇಟ್ಕೊಂಡು ಹೋಗಿ ಸಿಲಿಂಡರ್ನ ಆಫ್ ಮಾಡಿದ್ದಾರೆ. ಫ್ರೆಂಡ್ಸ್, ನಾನು ಏನು ಹೇಳ್ತಿದ್ದೀನಿ ಅಂದರೆ, ನಮ್ಮ ಲೈಫಲ್ಲಿ ನಾವು ಯಾವತ್ತೂ ಈ ಸೂಸೈಡು ಮಾಡ್ಕೊಳ್ಳೋಕ್ಕೆ ಹೋಗ್ಬಾರ್ದು. ಯಾವತ್ತಾದ್ರೂ ನಮ್ಮ ಜೀವನ ಇದೆಯಲ್ಲ, ಅದು ತುಂಬ ಅದೃಷ್ಟ. ಅಂದರೆ ದೇವರು ಮನುಷ್ಯ ಜನ್ಮ ಕೊಟ್ಟಿದ್ದಾನೆ ಅಂದರೆ, ನಮಗೆ ಈ ಜನ್ಮದಲ್ಲಿ ನಾವು ಲೈಫ್ ನೀಡ್ ಮಾಡ್ತಿದ್ದೀವಿ. ಲೈಫ್ ಯಾವ ಥರ ಅಂದರೆ, ಸುಖ ಬರಲಿ ಕಷ್ಟ ಬರಲಿ, ನಾವು ಯಾವತ್ತೂ ಯಾವುದೇ ಕಾರಣಕ್ಕೂ ಯೋಚನೆ ಅಂತೂ ಮಾಡಲೇಬಾರ್ದು. ಇವಳೇನಪ್ಪ ಲೆಕ್ಚರ್ ಕೊಡ್ತಿದ್ದಾಳೆ ಅಂತ ಅಂದ್ಕೋಬೇಡಿ. ಬಟ್ ನನಗೂ ತುಂಬ ಸಲ ಆ ಥರ ಯೋಚನೆ ಬಂದಿದೆ. ಆದರೆ ಯಾವತ್ತು ಅಂದರೆ ನಮಗಿಂತ ಈ ಕಷ್ಟಪಟ್ಟು ಬದುಕ್ತಿರೋರು ಇದ್ದಾರೆ, ಅವ್ರು ನೋಡಿ ನಾವು ಅವ್ರ ಸ್ಫೂರ್ತಿ ತಗೋಬೇಕು. ನಾವು ಈ ಥರ ನಾವು ತೋರಿಸ್ಬೇಕು ಅಂತ ಹೇಳ್ಬಿಟ್ಟು. ಇವಾಗ ಮನೆಯೇ ಇರೋಲ್ಲ ಅಂಥವ್ರು ಸಾಯೋಕ್ಕಾಗುತ್ತಾ? ಅವ್ರು ಬೀದಿ ಬದಿಲಿ ಮಲ್ಕೊಂಡು ಜೀವನ ಸಾಕ್ತಿರಲ್ವಾ? ಗಂಡ ಹೆಂಡ್ತಿ ಅಂದಮೇಲೆ ಜಗಳ ಕಾಮನು, ಯಾವಾಗ ಅದು ಇದ್ದೇ ಇರುತ್ತೆ. ಪ್ರೀತಿ ಕಡೆ ಜಗಳ ಇದ್ದೇ ಇರುತ್ತೆ. ಈಗ ಗಂಡ ಹೆಂಡ್ತಿ ಜಗಳ ಆಡ್ತಿದ್ವಿ, ಇಲ್ಲ ಗಂಡ ಸುಮ್ಮನಾಗಬೇಕು, ಇಲ್ಲ ಹೆಂಡ್ತಿ ಸುಮ್ಮನಾಗಬೇಕು, ಇಲ್ಲ ನಾನು ಜಾಸ್ತಿ ಅಂತ ಹೋದಷ್ಟು ಕೊನೆಗೆ ಅತಿರೇಕಕ್ಕೆ ಹೋಗ್ಬಿಟ್ಟು ಯಾರು ಒಬ್ಬರು ಈ ಥರ ಜೀವನ ಕಳ್ಕೊಬಿಡ್ತಾರೆ. ಜೀವ ಕಳ್ಕೊಂಡು ಮುಖ್ಯ ಅಲ್ಲ, ಬಟ್ ಮಕ್ಕಳು ಸಮೇತ ಜೀವ ಕಳ್ಕೊಳ್ತಿರಲ್ಲ, ಅದು ತುಂಬ ಅಂದರೆ ತುಂಬ ಬೇಜಾರಾಗೋಂಥ ವಿಷಯ. ಎಷ್ಟು ಕಷ್ಟಪಟ್ಟು ನಾವು ಮಕ್ಕಳಿಗೋಸ್ಕರ ನಮ್ಮ ಜೀವನ ಎರಡನ್ನೂ ಮುಡಿಪಾಗಿಟ್ಟಿರ್ತೀವಿ ಅಲ್ವಾ? ಮಕ್ಕಳಿಗೋಸ್ಕರ ಜೀವ ಬಿಡ್ತಿರ್ತೀವಿ ನಾವು. ಮಕ್ಕಳು ನಮಗೆ ಈಗ ಮಕ್ಕಳು ಇರೋಲ್ಲ, ಅವ್ರು ನೋಡ್ಬೇಕು ನಾವು. ಅವ್ರು ಎಷ್ಟು ಪಾಪ ಒಂದು ಮಗು ಆಗ್ಲಿಂದ ಎಷ್ಟು ಒದ್ದಾಡ್ತಿರ್ತಾರೆ. ನಾವು ಈಗಿರೋ ಮಗುನೂ ನಾವು ಇಲ್ದಂಗೆ ಇದು ಮಾಡಿಬಿಟ್ಟು ಎಷ್ಟು ಹಿಂಸೆ ಆಗುತ್ತೆ ಅಲ್ವಾ? ಫ್ರೆಂಡ್ಸ್, ದಯವಿಟ್ಟು ಕೇಳ್ಕೊಳ್ತಿದ್ದೀನಿ, ಯಾವತ್ತೂ ಏನೇ ಕಷ್ಟ ಬಂದ್ರೂ ನಾವು ಒಂದು 5 ನಿಮಿಷ ಕೂತ್ಕೊಂಡು ನಾವು ಈ ಥರ ಮಾಡಿದ್ರೆ ಒಳ್ಳೇದಾನದ 5 ನಿಮಿಷ ಯೋಚನೆ ಮಾಡಿಬಿಟ್ರೆ ಯಾವ ಸೂಸೈಡು ಇರೋಲ್ಲ. ದಯವಿಟ್ಟು ಮಕ್ಳಿಗೋಸ್ಕರ ಬದುಕಬೇಕು ನಾವು. ಈಗ ಗಂಡ ಬೇಡ ಅಂತ ಅಂದ್ರೂ ಮಗುಗೋಸ್ಕರ ನಾನು ಬದುಕ್ತಿದ್ದೀನಿ ಅಂತ ಯೋಚನೆ ಮಾಡಬೇಕು. ನನಗಂತೂ ವೀಡಿಯೋ ನೋಡಿಬಿಟ್ಟು ತುಂಬ ಅಂದರೆ ತುಂಬ ಬೇಜಾರಾಗ್ಬಿಟ್ಟಿತ್ತು. ಪ್ಲೀಸ್ ದಯವಿಟ್ಟು ಕೇಳ್ಕೊತಿದ್ದೀನಿ, ಯಾರೂ ಸಹ ಆ ಥರ ಯೋಚನೆ ಮಾಡಬೇಡಿ. ಮನಸ್ಸು ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ. ನಾವು ಒಬ್ಬಳು ತಾಯಿಯಾಗಿ ಹೇಳ್ತಿದ್ದೀನಿ, ಕಷ್ಟಪಟ್ಟು ನನ್ನ ಮಗುಗೋಸ್ಕರ ನಾವು ಜೀವನ ಮಾಡ್ತಿರ್ತೀವಿ. ಅಂಥದ್ರಲ್ಲಿ ದಯವಿಟ್ಟು ಯಾರೇ ಆದರೂ ಅಷ್ಟೇ ಕೈ ಮುಗಿದು ಬೇಡ್ಕೊಳ್ತೀನಿ, ಏನೇ ಕಷ್ಟ ಬರಲಿ ನಾವು ಈಗ ಕಷ್ಟ ಬಂದ್ಬಿಟ್ಟೆ ಬರ್ದಲ್ಲೇ ಇರೋಲ್ಲ. ಹಂಗಂತ ಹೇಳ್ಬಿಟ್ಟು ನಾವು ಜೀವ ಕಳ್ಕೊಬಿಟ್ರೆ ಅದಾಗುತ್ತಾ? ಈ ಕಷ್ಟ ಹೋಗ್ಬಿಡುತ್ತೆ ಸರಿ, ನನ್ನ ಸತ್ತೋದ್ಮೇಲೆ ನೆಮ್ಮದಿ. ನಮ್ದು ಇವಾಗ ಸತ್ತಿದ್ದೀವಿ ನಾವು, ಆದರೆ ಬೇರೆಯವ್ರು ಏನು ಹೇಳ್ತಾರೆ, ನಮ್ಮ ಮೇಲೆ ಅಪವಾದ ಹಾಕೋದೇ ಜಾಸ್ತಿ. ಈ ಥರ ಏನು ಜಾಸ್ತಿ, ಅವು ಈ ಥರ ಏನೋ ಪ್ರಾಬ್ಲಮ್ ಇತ್ತು ಅದಕ್ಕೆ ಈ ಥರ ಸತ್ತೋಗಿದ್ದಾರೆ ಅಂತ ಹೇಳ್ಬಿಟ್ಟು. ದಯವಿಟ್ಟು ಕೈ ಮುಗಿದು ಬೇಡ್ಕೊಳ್ತಿದ್ದೀನಿ, ದಯವಿಟ್ಟು ಯಾರು ಯೋಚನೆ ಮಾಡಬೇಡಿ. ನನಗಂತೂ ಮನಸ್ಸಿಗೆ ತುಂಬ ಅಂದರೆ ತುಂಬ ಬೇಜಾರಾಗ್ಬಿಟ್ಟಿದೆ. ನನಗೆ ಅದು ನೋಡ್ದಾಗ್ಲಿಂದ ಅದು ನೋಡ್ತಿದ್ರಂತೂ ನನಗೆ ಒಂದು ಟೈಮ್ ನಾನು ಆ ಥರ ಯೋಚನೆ ಮಾಡಿಲ್ಲ ಅಂತ ಹೇಳ್ತಿಲ್ಲ, ಕಷ್ಟ ಬರುತ್ತೆ. ಬಟ್ ನಾನು ಆಗ ಏನು ಮಾಡಿದೆ ಅಂದರೆ, ನಾನು ಬೇರೆಯವ್ರ 5 ನಿಮಿಷ ಮಾತಾಡಿದೆ ಈ ಥರ ಅಂದಾಗ
ಅವರು ಬೇಡ ಈ ಥರ ಯೋಚನೆ ಮಾಡಬಾರ್ದು ಅಂದರು. ಆಗ 5 ನಿಮಿಷ ಕೂತ್ಕೊಂಡು ಮೆಡಿಟೇಷನ್ ಮಾಡಿದ್ದೀನಿ ನಾನು. ತುಂಬ ಸಲ ಹಂಗಿದೆ. ಬಟ್ ನಾವು ಜಗಳ ಆಡಿಲ್ಲ ಅಂತಲ್ಲ, ಗಂಡ ಹೆಂಡತಿ ಮೇಲೆ ಜಗಳ ಬರುತ್ತೆ. ಈಗ ಒಬ್ಬರು ಅನ್ಸ್ಕೊಂಡಿದ್ದಾರೆ ಅಂದರೆ ನಾವು ಹೋಗಿ ಗಂಡನ ಮಾತಾಡ್ಸಿದ್ರೆ ಅವ್ರಿಗೂ ಖುಷಿ ಆಗುತ್ತೆ ಅಲ್ವಾ. ಈಗ ನಾವು ಅಪ್ಪ ಅಮ್ಮನ ಬಿಟ್ಟು ಬಂದಿರ್ತೀವಿ, ಬಟ್ ಅವರು ಫ್ಯಾಮಿಲಿ ಬಿಟ್ಬಿಟ್ಟು ನಮ್ಮ ಜೊತೆ ಇರ್ತಾರೆ ಅಂದರೆ ನಾವು ಸ್ವಲ್ಪ ಯೋಚನೆ ಮಾಡಬೇಕಲ್ವಾ. ನಾವು ಅವ್ರ ಸಮಾನ ಅಂತ ಅಂದ್ಕೊಳ್ಕೋಬೋದು. ಮೊದಲೆಲ್ಲ ಏನು ಗೊತ್ತಿರ್ತಿರ್ಲಿಲ್ಲ, ಬುದ್ಧಿ ಇರಲಿಲ್ಲ. ಬಟ್ ಈಗ ಓದಿದ್ದೀವಿ, ನಾವು ಓದಿರೋರು ಈ ಥರ ಯೋಚನೆ ಮಾಡಿದ್ರೆ ಹಿಂಗೆ. ಜೀವನನ ಯಾವತ್ತೂ ನಾವಾಗೆ ಕೈಯಾರೆ ಕಳ್ಕೊಬಾರ್ದು. ದೇವ್ರು ಕೊಟ್ಟಿದ್ದಾನೆ ನಮಗೆ ಆ ಜೀವನ, ದೇವರೇ ಕಳ್ಕೊಬೇಕು. ನಾವಾಗೆ ಯಾವತ್ತೂ ನಮ್ಮ ಜೀವನ ಕಳ್ಕೊಳ್ಕೋಬಾರ್ದು. ಯಾಕೋ ನನಗೆ ವೀಡಿಯೋ ಮಾಡಬೇಕು ಅನಿಸ್ತು, ತಪ್ಪು ತಿಳ್ಕೊಬೇಡಿ. ನನಗಂತೂ ಇಷ್ಟೊಂದು ಯಾರಿಗೂ ಹೇಳೋದು ಅಂದರೆ ನಾನು ಯಾರು ಎಲ್ಲರಿಗೂ ಹೇಳೋಕ್ಕಲ್ವಾ, ಆದರೆ ಯಾಕೋ ಹೇಳ್ಬೇಕು ಅನ್ನಿಸ್ತು, ಅದಕ್ಕೆ ಹೇಳ್ತಿದ್ದೀನಿ. ಅದರಿಂದ ಬೇಜಾರು ಮಾಡ್ಕೊಬೇಡಿ ಯಾರೂ. ದಯವಿಟ್ಟು ಕೈ ಮುಗಿದು ಬೇಡ್ಕೊತಿದ್ದೀನಿ, ಯಾರು ಸೂಸೈಡ್ ಅಂತೂ ಯೋಚನೆ ಮಾಡೋಕ್ಕೋಗ್ಬಿಡಿ. ಕಷ್ಟ ಬರುತ್ತೆ, ಬರ್ದಂಗಿರಲ್ಲ. ಇವತ್ತು ಕಷ್ಟ ಬಂದಿದೆ ಅಂದರೆ ಮುಂದೊಂದು ದಿನ ನೆಮ್ಮದಿಯಿಂದ ನಾವು ಇದ್ದೇ ಇರ್ತೀವಿ. ಆ ಕಷ್ಟನ ಎದುರಿಸಿ ಬದುಕಬೇಕು ನಾವು. ಆಗ ಬದುಕ್ದಾಗಲೇ ಜೀವನ ಇದಾಗೋದು. ಆಗ ನಾವು ನೆಕ್ಸ್ಟು ಯೋಚನೆ ಮಾಡಿ ಆಗ ಅನಿಸುತ್ತೆ, ಅಯ್ಯೋ ನಾನು ಅವತ್ತು ಸೂಸೈಡ್ ಮಾಡ್ಕೊಳ್ಳೋಕೆ ಯೋಚನೆ ಮಾಡಿದ್ದೆ, ಆದರೆ ಅವತ್ತು ಮಾಡ್ಕೊಂಡಿರೋ ಈ ಜೀವನ ಸಿಗ್ತಿರ್ಲಿಲ್ಲ ನನಗೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಜವಾಗ್ಲೂ ಸುಳ್ಳು ಹೇಳ್ತಿಲ್ಲ, ನಾನು ತುಂಬ ಸಲ ಯೋಚನೆ ಮಾಡಿದ್ದೀನಿ. ಫ್ಯಾಮಿಲಿ ಪ್ರಾಬ್ಲಮ್ಸ್ ಬಂದಾಗ ಈ ಜೀವನ ಬೇಕಾ ಅಂತ ಯೋಚನೆ ಮಾಡಿದ್ದೆ. ಬಟ್ ಯಾವತ್ತು ಅನಿಸಿತು, ಆದರೆ ಆ ನೆಕ್ಸ್ಟ್ ಸೆಕೆಂಡು ನನ್ನ ಮಗನ ನೋಡ್ಬಿಟ್ಟು ನನ್ನ ಮಗನ ನೋಡಾದರೂ ನಾನು ಬದುಕಬೇಕು ಅನ್ನೋದು ಬಂದಿದೆ. ನಾವು ಯಾವತ್ತು ಗಂಡ ಹೆಂಡ್ತಿಗೆ ಜಗಳ ಬಂದೇ ಬರ್ತೀವಿ, ಕಾಮನ್ ಅದು. ಗಂಡ ಹೆಂಡ್ತಿ ಇದ್ದಾರೆ ಅಂದಮೇಲೆ ಅದು ಜೀವನ ಪೂರ್ತಿ ಯಾವಾಗಲೂ ಏನಾದ್ರು ಒಂದು ವಿಷಯಕ್ಕೆ ಜಗಳ ಬರುತ್ತೆ. ಈಗ 5 ನಿಮಿಷ ಜಗಳ ಆಡ್ತೀವಿ, ಇನ್ನು 5 ನಿಮಿಷಕ್ಕೆ ಮತ್ತೆ ನಾವೇ ಮಾತಾಡ್ಬಿಡ್ತೀನಿ. ನಾನು ಅಷ್ಟೇ, ನಾವೇ ಜಗಳ ಆಡಿದ್ರು ನಾನೇ ನನ್ನ ಗಂಡನ ಹತ್ರ ಹೋಗಿ ಮಾತಾಡ್ಬಿಡ್ತೀನಿ. ಯಾಕಂದರೆ ನಮಗೋಸ್ಕರ ಅವ್ರು ಬದುಕ್ತಿದ್ದಾರೆ, ನಮಗೋಸ್ಕರ ಅವರು ಕಷ್ಟಪಟ್ಟು ದುಡಿತಿದ್ದಾರೆ ಅಲ್ವಾ. ಎಷ್ಟೇ ಆದರೂ ನಮ್ಮನ್ನ ಹೆಂಡ್ತಿ ಮಕ್ಕಳು ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಆಸೆ ಅವ್ರಿಗೆ ಇದ್ದೇ ಇರುತ್ತೆ. ಏನೋ ಟೆನ್ಷನಲ್ಲಿ ಜಗಳ ಆಡಿರ್ತೀವಿ. ಎಲ್ಲರೂ ಇದೇ ಥರ ಇರಲ್ಲ, ಇವ್ರಿಗೊಬ್ರು ಕೆಟ್ಟವ್ರು ಇದ್ರೂ ಇರ್ತಾರೆ, ಗೊತ್ತಿಲ್ಲ ನನಗದು. ಇದನ್ನು ಹೇಳ್ಬೇಕು ಅನ್ನಿಸ್ತು, ಅದಕ್ಕೆ ಹೇಳ್ತಿದ್ದೀನಿ. ದಯವಿಟ್ಟು ಯಾರೂ ತಪ್ಪು ತಿಳ್ಕೊಬೇಡಿ. ನನಗೆ ತುಂಬ ಅಂದರೆ ತುಂಬ ಬೇಜಾರಾಗ್ಬಿಡ್ತು ಆ ವೀಡಿಯೋ ನೋಡ್ಬಿಟ್ಟು.